ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತೇನಪ್ಪ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ಸ್ಪೆಷಲ್ ಇವತ್ತು ಯಾಕೆ ಅಂತಂದರೆ ನನ್ನ ಫ್ರೆಂಡ್ ನಮ್ಮ ಮನೆಗೆ ಬರ್ತೀನಿ ಅಂತ ಅಂದರು. ಹಾಗಾಗಿ ಫ್ರೆಂಡ್ ಅಂದ ತಕ್ಷಣ ಸ್ವಲ್ಪ ನೀವು ಯೋಚನೆ ಮಾಡ್ತಾ ಇರ್ತೀರಾ, ನಿಖಿತಾ ಅವರು. ಸೊ ಅವ್ರದ್ದು ಮನೆ ರಿಲೇಟೆಡ್ ಏನೋ ಈ ಕಡೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾಯಿದ್ರು. ಫೋನ್ ಮಾಡಿದಾಗ ಮಾತಾಡ್ತಾಯಿದ್ರು. ನನಗೆ ಎಕ್ಸಾಕ್ಟಾಗಿ ಇಲ್ಲಿ ಅಂತ ಗೊತ್ತಿರಲಿಲ್ಲ. ಆಮೇಲೆ ಅವರೇನೋ ಅವ್ರದ್ದು ಅಡ್ರೆಸ್ ಇಸ್ಕೊಂಡು ನೋಡಿದ್ಮೇಲೆ ಆನ್ ದ ವೇ ನಮ್ಮ ಮನೆ ಕಡೆನೇ ಅಂತ ಅಂದರು. ಸರಿ, ಇಷ್ಟು ದೂರ ಬಂದಿದ್ದೀರಾ, ಮನೆ ಹತ್ರ ಬಂದೋಗಿ ಅಂತಂದೆ. ಸರಿ ಬರ್ತೀನಿ, ಖುಷಿನ ಕರ್ಕೊಂಡು ಅಂತ ಅಂದರು. ಖುಷಿ ಸ್ಕೂಲಿಗೆ ಹೋಗ್ತಾರಲ್ಲ, ಬಂದ ತಕ್ಷಣ ಪಿಕಪ್ ಮಾಡಿ ಬರ್ತೀನಿ, ಸ್ವಲ್ಪ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ನನಗೂ ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ಸರಿ ಬನ್ನಿ ಅಂತ ಹೇಳಿಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರು ಇವಾಗ ಹೋಗಿದ್ದಾರೆ. ಏನು ಮಾಡಲಿ ಅಂತ ಗೊತ್ತಾಗಲಿಲ್ಲ. ಸಡನ್ನಾಗಿ ಅವ್ರು ಹೇಳಿರೋದೇ ನಂಗೆ 11 ಗಂಟೆಗೆ. ನಾನು ತಲೆಗೆ ನೆನ್ನೆ ಸ್ವಲ್ಪ ತಲೆ ಇಟ್ಕೊಂಡಂಗಾಗಿತ್ತು ಅಂತ ಚೆನ್ನಾಗಿ ಹರಳೆಣ್ಣೆ ಹಚ್ಕೊಂಡು ಆರಾಮಾಗಿ ಸುಮ್ಮನೆ ಎದ್ದು ನಿಧಾನಕ್ಕೆ ಹ್ಯಾಂಗ್ ಓವರಲ್ಲಿ ಇಳ್ಕೊಂಡು ಬರ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಹಲಸಿನಣ್ಣು ಇತ್ತು, ಕಟ್ ಮಾಡಿದ್ರು. ಸಿಕ್ಕಾಬಡೆ ಹಲಸಿನಣ್ಣು, ಮಾವಿನ ಹಣ್ಣು ತಿಂದು ಫುಲ್ ಹೀಟ್ ಆಗಿಬಿಟ್ಟಿದೆ ಬಾಡಿ. ಸೊ ಹಂಗಾಗಿ ಕಿವಿ ನೋವು, ತಲೆನೋವು ಬಿಡ್ತಾ ಇರೋದು. ಏನು ಮಾಡೋದು, ಇಷ್ಟ ಸೀಸನ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಂದ್ಬಿಡ್ತೀವಿ. ಆಮೇಲೆ ಅದರಿಂದ ಆಗೋ ಎಫೆಕ್ಟನ್ನು ಅಂದರೆ ಊರುಗಳ ಕಡೆ ಅಂದರೆ ಮಜ್ಜಿಗೆ ಗಿಜ್ಜಿಗೆ ಎಲ್ಲ ಕುಡಿತಾ ಇರ್ತಾರಲ್ಲ. ಸೊ ಹಂಗಾಗಿ ಅವ್ರಿಗೆ ಬ್ಯಾಲೆನ್ಸ್ ಆಗುತ್ತೆ. ನಾವು ಮಜ್ಜಿಗೆ ಗಿಜ್ಜಿಗೆನೂ ಕುಡಿಯೋದಿಲ್ಲ. ಹಾಗಾಗಿ ಸ್ವಲ್ಪ ಹೀಟ್ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸರಿ, ಇನ್ನು ಅವ್ರು ಬರ್ತಾರೆ. ಅವ್ರು ಬರೋಷ್ಟರೊಳಗೆ ನಾನು ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ನನ್ನ ಮಗಳು ಕೂಡ ಇವತ್ತು ಸ್ಕೇಟಿಂಗ್ ಇದೆ ಅಲ್ವಾ, ಅವರು ರೆಡಿಯಾಗಿ ಸ್ಕೇಟಿಂಗ್ ಹೋಗಬೇಕು. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ನಿಖಿತ್ ಅವ್ರಿಗೆ ನಾನ್ ವೆಜ್ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬಿರಿಯಾನಿ ಮತ್ತು ಚಾಪ್ಸ್ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಬೇಗನೆ ಕ್ವಿಕ್ಕಾಗಿ ಸಡನ್ಲಿ ಮಾಡಬೇಕು ಅಂತ ಅಂದರೆ ನಮ್ಮ ಮನೇಲೆಲ್ಲ ಮಾಡ್ತಾ ಇದನ್ನೇ. ಸರಿ ಅದನ್ನೇ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಬಿರಿಯಾನಿಗೆಲ್ಲ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯವ್ರ ಪಾಪ ಆಲ್ರೆಡಿ ಕೆಲ್ಸಕ್ಕೆ ಹೊರಟ್ಬಿಟ್ಟಿದ್ರು. ಸರಿ ತಂದು ಕೊಟ್ಬಿಟ್ಟೆ ಹೋಗ್ತೀನಿ, ಫ್ರೆಂಡ್ ಬರ್ತಾರೆ, ಏನು ಮಾಡ್ತೀಯ ಅಂತ. ವೆಜ್ ಆದರೆ ಸ್ವಲ್ಪ ವೆರೈಟಿ ಸಿಗುತ್ತೆ. 2 ಥರ ಪಲ್ಯ, ಒಂದು ಸಾಂಬಾರು, ರಸಮ್, ರೈಸ್ ಏನಾದರೂ ಮಾಡ್ಬೋದು. ಬಟ್ ನಾನ್ ವೆಜ್ ಅಂದರೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ವೆರೈಟೀಸ್ನ ಇದು ಮಾಡೋದು. ತುಂಬ ವೆರೈಟೀಸ್ ಇರುತ್ತೆ, ಬಟ್ ಸಡನ್ಲಿ ಮಾಡಬೇಕಂತಂದಾಗ ಪ್ಲ್ಯಾನ್ ಬರೋದಿಲ್ಲ. ಕರಿ ಲೀವ್ಸ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡೆ. ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ರೆಸಿಪಿ. ಬಟ್ ಅದಕ್ಕೂ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇವಾಗ ಸದ್ಯಕ್ಕಾಗಲ್ಲ. ಅಂದರೆ ನಂಗೆ ಆಲ್ಮೋಸ್ಟ್ 11 o'clock ಆಗೋಗಿತ್ತು. ಮಧ್ಯಾಹ್ನ ಊಟಕ್ಕೆ ಅಷ್ಟೊತ್ತು ಬಂದುಬಿಡ್ತಾರೆ. ಸ್ಕೇಟಿಂಗ್ ಕ್ಲಾಸ್ ಬೇರೆ ಇದೆ, ಎಲ್ಲನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇದನ್ನೇ ಮಾಡ್ಕೊಳ್ತಾ ಇದ್ದೆ. ಸಿಂಪಲ್ಲಾಗಿ ನಮ್ಮ ಕಡೆ ಮಾಡೋ ಥರ ಚಾಪ್ಸ್ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ, ಕಡಲೆಪಪ್ಪು, ಗಸಗಸೆ, ಮೆಣಸು ಜಾಸ್ತಿ ಹಾಕ್ತಾರೆ. ಅಂದರೆ ಮೇನ್ ಟೇಸ್ಟ್ ಅದೇನೆ. ಚಕ್ಕೆ, ಸಾಂಬಾರು ಪುಡಿ ಸ್ವಲ್ಪನೇ ಹಾಕೋಬೇಕು. ನಮ್ಮ ಮೆಣಸು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ಅದನ್ನು ಫಸ್ಟ್ ರುಬ್ಬಿದೆ. ಅದಾದಮೇಲೆ ಕೊತ್ತಂಬರಿ, ಪುದೀನಾನ ಒಂದ್ಸರಿ ರುಬ್ಕೊಂಡೆ. ಅದಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿಕಾಯಿ, ಅದ್ರ ಜೊತೆ ಹೋಗಿ ಸ್ವಲ್ಪ ಪಾಲು ಹಾಕಿತ್ತು, ಕಲರ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಹಸಿಯಾಗೆ ರುಬ್ಕೊಳ್ಳೋದು. ಅದನ್ನು ರುಬ್ಬಿಟ್ಟು ಅದ್ರ ಜೊತೆಗೆ ಅಷ್ಟೇ ಚೆನ್ನಾಗಿ ರುಬ್ಬಿ ಮಿಕ್ಸ್ ಮಾಡ್ಕೊಳ್ಳೋದು. ಒಂದು ಟೊಮೊಟೊ ಹಾಕೋದು ಮರ್ತ್ಬಿಟ್ಟೆ, ಆಮೇಲೆ ಟೊಮೊಟೊನೂ ಹಾಕಿ ರುಬ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಲವಂಗ, ಚಿಕನ್ ಎಲ್ಲ ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಮಸಾಲೆ ಏನೇನಿತ್ತು ಅದನ್ನೆಲ್ಲ ಇದನ್ನು ಹಾಕ್ಕೊಳ್ಳೋದು. ಕೆಲವೊಬ್ಬರು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾರೆ, ಕೆಲವೊಬ್ಬರು ಹಸಿದು ಹಾಕ್ತಾರೆ. ಈ ರೆಸಿಪಿ ಅವಾಗ ನಮಗೆ ಸ್ಪೆಷಲ್. ಯಾಕೆಂತಂದರೆ ಫಸ್ಟ್ ಟೈಮ್ ಡಿಶ್ ನಮಗೆ ಇಂಟ್ರೊಡ್ಯೂಸ್ ಆಗಿದ್ದು ನಮ್ಮ ಫ್ಯಾಮಿಲಿಗೆ. ನಮ್ಮ ಆಂಟಿ ಅಂತ ಇದ್ರು ಒಬ್ರು, ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ಅದು ನಮ್ಮ ಮನೆಯಲ್ಲಿ ಒಂಥರ ಸಿಗ್ನೇಚರ್ ಡಿಶ್ ಆಗಿಬಿಟ್ಟಿತ್ತು. ಇನ್ನು ಬಿರಿಯಾನಿಗೆ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಗರಂ ಮಸಾಲ, ಹಸಿರು ಮೆಣಸಿನ, ಅದನ್ನು ಅರಿಶಿನ, ಉಪ್ಪು ಮತ್ತು ಈ ಗ್ರೀನ್ ಚಾಪ್ಸ್ಗೆ ಏನು ರುಬ್ಬಿದ್ನಲ್ಲ ಆ ಒಂದು ಪೇಸ್ಟ್ನ ಕೂಡ 1-2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲಾನ ಇಟ್ಕೊಂಡಿದ್ದೀನಿ. ಚಾಪ್ಸ್ಗೆ ಚಿಕನ್ ಸ್ವಲ್ಪ ಬೆಂದಿದೆ, ಚಿಕನ್ ಫ್ರೈ ಆಗಿದೆ. ಅದಾದಮೇಲೆ ಗ್ರೀನ್ ಚಾಪ್ಸ್ ಮಸಾಲ ಏನಿತ್ತು ಸ್ವಲ್ಪ ತರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ತಿನ್ನೋದಕ್ಕೆ. ದೋಸೆ, ಚಪಾತಿಗೆಲ್ಲ ಮಾಡ್ಕೊಂಡು ತಿಂತಾರೆ. ಚೆನ್ನಾಗಿ ಬೆಂದರೆ ಅಷ್ಟೇ ಈಸಿಯಾಗಿ ಆಗಿಬಿಡುತ್ತೆ. ಅದು ಒಂದು ಮಸಾಲ ರೆಡಿ ಮಾಡ್ಕೊಂಡ್ರೆ ಆಯಿತು. ಇನ್ನು ಬಿರಿಯಾನಿಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಸಿ ಮಸಾಲಾನ ರುಬ್ಕೊಳ್ತಾ ಇದ್ದೀನಿ. ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿಕಾಯಿ ಇಷ್ಟೇ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ರುಬ್ಬಿಟ್ಟು ಒಂದು ಮಸಾಲ ರೆಡಿ ಮಾಡಿಕೊಂಡು, ಮ್ಯಾರಿನೇಟ್ ಚಿಕನ್ ಇರುತ್ತೆ, ಒಂದು ಸ್ವಲ್ಪ ಮಸಾಲ ಅಷ್ಟೇ, ಒಂದಿಷ್ಟು ಬಿರಿಯಾನಿ ಮಸಾಲ ಎಲ್ಲ. ಇದು ಕ್ವಿಕ್ ಬಿರಿಯಾನಿ. ಇದು ಬೇಗ ಮಾಡಬೇಕು, ಸಡನ್ನಾಗಿ ಏನೋ ಮಾಡಬೇಕು ಅಂತ ಅಂದಾಗ ನೀವು ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡ್ಬೋದು. ಕ್ವಿಕ್ಕಾಗಿ ಆಗುತ್ತೆ ಮತ್ತು ಟೇಸ್ಟು ಅಷ್ಟೇ ಕೂಡ ಜಾಸ್ತಿ ಏನು ಇದರಲ್ಲ, ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಗೆ ಎಲ್ಲ ಥರ ಬಿರಿಯಾನಿ ಮಸಾಲ ಎಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಮಸಾಲ ಎಲ್ಲ ಹಾಕ್ಕೊಂಡು ಮಾಡ್ಬೋದು. ಇಲ್ಲಿ ಚಾಪ್ಸ್ ಕೂಡ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ಇನ್ನೇನು ಹೊರಡ್ತಾ ಇದ್ರು, ಅಟ್ಲೀಸ್ಟ್ ಬೇಗ ಆಗೋಯ್ತು, ಸ್ವಲ್ಪ ತಿನ್ಕೊಂಡು ಹೋಗ್ಬಿಡು, ಮತ್ತು ನೈಟ್ ಲೇಟ್ ಆಗುತ್ತೆ ಬರೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಎತ್ತಿಟ್ಕೊಂಡೆ. ಅಂದರೆ ಫಸ್ಟ್ ವೈಟ್ ರೈಸ್ ಮತ್ತು ಚಾಪ್ಸ್ ತಿನ್ಕೊಂಡು ಹೋದರು. ಅದಕ್ಕೆ ಈರುಳ್ಳಿ ಆಯಿತು, ಚೆನ್ನಾಗಿ ಬೆಂದಮೇಲೆ ಟೊಮೊಟೊ, ಸ್ವಲ್ಪ ಅರಿಶಿನ ಮತ್ತು ರುಬ್ಬಿದ್ನೆಲ್ಲ ಮಸಾಲ ಹಾಕ್ಕೋಬೇಕು. ನಾನು ಎಲ್ಲದಕ್ಕೂ ನಮ್ಮನೆ ಸಾಂಬಾರು ಪುಡಿನ 1 ಸ್ಪೂನ್ ಆದರೂ ಹಾಕ್ತೀನಿ.
ಅದು ನಮ್ಮನೆ ಟೇಸ್ಟ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂದರೆ ನಿಮ್ಗೆ ಬಿರಿಯಾನಿ ಪೌಡರ್ ಇದ್ದರೆ ಹಾಕ್ಕೋಬೋದು. ಅಷ್ಟೇ ಮಸಾಲ ರುಬ್ಬಿರೋದನ್ನ ಹಾಕ್ಕೊಂಡು ಮ್ಯಾರಿನೇಟೆಡ್ ಚಿಕನ್ ಹಾಕ್ಕೊಂಡು ಚಿಕನ್ ಮತ್ತು ಅದು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆಯಿಲ್ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೇ. ಅದಾದಮೇಲೆ ಅದಕ್ಕೆ ಅಕ್ಕಿ ಮತ್ತು ನೀರು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿಬಿಟ್ರೆ ರೆಡಿ ಆಗಿಬಿಡುತ್ತೆ. ಇನ್ನು ನಮ್ಮನೇಲಿ ವೆಜಿಟೇರಿಯನ್ ತಿನ್ನೋರ್ಗೊಂದು ಸ್ಪೆಷಲಾಗಿ ಮಾಡಬೇಕಲ್ವ, ಅದಕ್ಕೆ ಮೊಟ್ಟೆ ಬಾಯ್ಲ್ ಮಾಡಿದ್ದೆ. ಅದು ಅವ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಒಂದು 3-4 ಮೊಟ್ಟೆ ಮಾತ್ರನೇ ಚಾಪ್ಸ್ ಮಸಾಲ ಏನಿತ್ತಲ್ಲ ಅದ್ರಲ್ಲಿ ಒಂದು ಪಾರ್ಟ್ ಎತ್ತಿಟ್ಕೊಂಡಿದ್ದೆ. ಮೊಟ್ಟೆನ ಕಟ್ ಮಾಡಿ ಮಧ್ಯೆ ಮಧ್ಯೆ ಸುಮ್ಮನೆ ಒಂದೊಂದು ಕಟ್ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಒಂಚೂರು ಒಗ್ಗರಣೆ ಕೊಟ್ಕೊಂಡು ಮೊಟ್ಟೆನ ಮಸಾಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ ಮೊಟ್ಟೆ ಚಾಪ್ಸ್ ರೆಡಿ ಆಗಿಬಿಡುತ್ತೆ. ಚಾಪ್ಸ್ ಮಸಾಲ ಇತ್ತಲ್ಲ, ಸೊ ನಾನು ಒಂದೊಂದು ಸರಿ ಹಂಗೆ ಮಾಡ್ತೀನಿ, ಸಪ್ರೇಟಾಗಿ ಏನೂ ಮಾಡೋಕ್ಕಾಗಲ್ಲ ಅಂದಾಗ. ಈಗ ಇಬ್ರಿಗೂ ಕೂಡ ಆಯಿತು, ಪ್ರಗತಿಗೂ ನಮಗೆ ಎಲ್ಲರಿಗೂ ಕೂಡ ಬೇಗನೆ ಅಡುಗೆ ಆಗೋಯ್ತು. ನಂಗೆ ಏನಂತಂದರೆ ಸ್ಕೀಟಿಂಗ್ ಕ್ಲಾಸ್ ಬೇರೆ ಇರುತ್ತಲ್ಲ, ಸೊ ಅಲ್ಲಿಗೆಲ್ಲ ಹರಿ ಆಗಿಬಿಡುತ್ತೆ, ಅಲ್ಲಿ ಓಡೋಗ್ಬೇಕು ಅಂತ ಬಂದುಬಿಡುತ್ತೋ ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ಎಲ್ಲನೂ ಮಾಡಿಕೊಂಡು ಮುಗಿಸ್ಬಿಟ್ಟು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಬರೋಣ ಅಂತ ಮೆಟ್ಲತ್ಕೊಂಡು ಹೋಗೋ ಅಷ್ಟರೊಳಗೆ ಅವ್ರು ಆಲ್ರೆಡಿ ಬಂದುಬಿಟ್ಟಿದ್ರು. ಸರಿ ಅಂತ ಹೇಳಿ ಮತ್ತೆ ಅವನ್ನ ಹಾಗೆ ಪಿಕಪ್ ಮಾಡಿ ಮಾತಾಡಿಸ್ತಾ ಹಂಗೆ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿ ನಾನು ಸುಮ್ಮನೆ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೊರಟೆ. ಅಷ್ಟರೊಳಗೆ ಅವ್ರು ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಮ್ಮ ಮನೆ ಹತ್ರನೇ ಇದ್ದರು. ಸೊ ನೋಡಿ ಖುಷಿ ಆಯಿತು. ಬಂದಮೇಲೆ ಗೊತ್ತಲ್ಲ, ತುಂಬ ದಿನದ ಮಾತು ಕತೆ ಎಲ್ಲ ಇತ್ತು, ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ನಾನು. ಇವತ್ತು ಫ್ರೈಡೇ ಶುಕ್ರವಾರ ಬೇರೆ ಆಗಿತ್ತಲ್ಲ, ಪೂಜೆ ಮಾಡಿಬಿಟ್ಟು ಹಾಗೆ ಹೋಗೋಕ್ಕೂ ಆಗುತ್ತೆ ಅಂತ ನಾನ್ ವೆಜ್ ಮಾಡಿದ ದಿವಸ ಪೂಜೆ ಎಲ್ಲ ಮಾಡೋದಿಲ್ಲ. ಇನ್ನು ಅವರು ಕೂಡ ಬಂದರು, ಮಕ್ಕಳು ಎಲ್ಲ ರೆಡಿ ಇದ್ದರು, ಸ್ಕೇಟಿಂಗ್ ಹೋಗೋದಕ್ಕೂ ಬೇಗ ಎಲ್ಲ ರೆಡಿ ಆಗಿಬಿಟ್ರು. ಅಂದರೆ ಒಂದು 2 ಅವರ್ ಆದರೂ ಟೈಮ್ ಸಿಕ್ಕಿದ್ರೆ ಕುತ್ಕೊಂಡು ಮಾತಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಕೂಡ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡೆ. ಸೊ ಅವರು ಕೂಡ ಬಂದರು ಮನೆಗೆ. ಖುಷಿ ಆಗುತ್ತೆ, ಯಾರಾದರೂ ನಮ್ಮ ಮನೆಗೆ ಬರ್ತಾರೆ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂದಾಗ ನಮಗೂ ಖುಷಿ ಆಗುತ್ತೆ. ಹೆಲ್ಮೆಟ್ ಎಲ್ಲ ನಾವು ಹೋಗಿದ್ದ ಜಾಗ ಕ್ಲೋಸ್ ಆಗ್ಬಿಟ್ಟಿದೆ. ಹೌದಾ, ನಾನು ಇನ್ನೂ ನೀವು ಅಲ್ಲೇ ಟೈಮ್ ಆಗಿಬಿಟ್ಟಿದೆ, ಅದಕ್ಕೆ ಫೋನೇ ಮಾಡಲಿಲ್ಲ, ಲೇಟಾಗಿ ಬರ್ತಾರೇನೋ ಅಂತ ನಾನು ಅನ್ಕೊಂತಾ ಇದ್ದೆ. ನಾನು ಈಗ ಜಸ್ಟ್ ಕೆಲಸ ಎಲ್ಲ ಮುಗೀತು. ಇದೇ ಬಂದೆ ನೀವು ಬರ್ತಿರೋದು? ಏನದು ಅಮ್ಮ ಹೋಮ್ ಸ್ಕೂಲಿನಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಹೇಳು. ನೀನೇ ಮಗನೇ, ಏನಿದು? ಈಗ ಖುಷಿ ಬಂದಿರೋಕ್ಕೆ ನೀನ್ ನೋಡಿದ್ಯಾ ಗೊತ್ತಾ? ಪ್ರೀತು ಇವು ಗೊತ್ತಾ ನಿಮ್ಗೆ? ಖುಷಿ ಗೊತ್ತಾ ನಿಮ್ಗೆ? ಏನ್ ಅವ್ರ ಹೆಸರು? ಋಷಿ ಅಲ್ಲ, ಖುಷಿ. ಋಷಿ ಮಗ, ಖುಷಿ ಮಗನೇ. ನಮ್ಮ ನೀನ್ ಖುಷಿ ಅಲ್ವಾ? ಏನಿದೆ ಮುಗುತ್ತರ ಗುಂಡಿ ಎಲ್ಲ ಬಿಚ್ಕೊಂಡು ಖುಷಿ ಬಾಯಿಲೆ ಇಲ್ಲಿ ನೋಡಿ, ನಿಮ್ಮ ಮಮ್ಮಿದು ನಿಗೋಸ್ಕರ ಊಟ ಮಾಡ್ತೀನಿ ಅಂದೆಲ್ಲ. ಊಟ ಮಾಡ್ತೀಯಾ? ಯಾಕೆ ದೃಷ್ಟಿ ಬಟ್ಟು ಇಟ್ಕೊಂಡಿರೋದು? ನಿಂಗೆ ದೃಷ್ಟಿ ಆಗುತ್ತಾ? ಕೂದಲು ಎಷ್ಟು ಸಾಫ್ಟ್ ಆಗಿದೆ ಅಲ್ಲ ನಿಂಗೆ? ಏನು ಮಾಡ್ತಾ ಇದೀಯಾ? ಪ್ಲೇ ಬ್ಲಾಗ್ ಮಾಡಿ ಶೋಮಿ. ಬ್ಲಾಗ್ ಅಂತ ಆಂಟಿಗೆ ಐ ಫ್ರೆಂಡ್ಸ್ ಅಂತ ಹೇಳ. ನಾನು ನೋಡಿದೆ, ನೀನು ಬ್ಲಾಗ್ ಮಾಡಿರೋದು ವಿಡಿಯೋ ನೋಡಿದೆ. ಬ್ಯಾಕ್ ಟು ಅವರ್ ಫ್ಯಾಮಿಲಿ. ಸೂಪರಾಗಿ ಬ್ಲಾಗ್ ಮಾಡಿದ್ಯಾ, ನೋಡಿದೆ ನಾನು. ನನ್ನ ಮಗನೂ ಮಾಡ್ತಾ ಇರ್ತಾನೆ ಅವಾಗ ಅವಾಗ. ವೆಲ್ಕಮ್ ಬ್ಯಾಕ್ ಟು ಅವರ್ ಫ್ಯಾಮಿಲಿ. ಗಾಯ್ಸ್ ನೋಡಿ, ಗಾಯ್ಸ್ ಎಲ್ಲಿ ಬಂದೋಳು ಗಾಯ್ಸ್ ಅನ್ನೋದು ಗೊತ್ತಿಲ್ಲ. ನಮಗೋಸ್ಕರ ವಿಡಿಯೋ ಮಾಡಿದಾರೆ ಗೊತ್ತಿಲ್ಲ ನನಗೆ, ಶೂಟ್ ಮಾಡಿದ್ಯಾ? ನಮಗೋಸ್ಕರ ಬಿರಿಯಾನಿ ಮಾಡಿದ್ದಾರೆ. ಈಗ 2 ನಮ್ಮ ನಿಖಿತಾಸ್ ಕಿಚನ್ ಅಲ್ಲೂ ಎಲ್ಲ ಅಪ್ಡೇಟ್ ಬರುತ್ತೆ. ಏನಕ್ಕೆ ಬಂದ್ವಿ ಇಲ್ಲಿಗೆ, ಏನು ಎತ್ತ ಅಂತ ಆ ಬ್ಲಾಗ್ ನೋಡಿ. ನೀವು ಊಟ ಮಾಡಾಗೆ ಇವಾಗ ನಮ್ಮ ಖುಷಿ ಮಾಡ್ಕೊಂಡು ಬೆಳಗ್ಗೆ ಎಂತಾಯ್ತು, ನಾವು ಇಲ್ಲೆಲ್ಲ ಒಂದು ನಿಯರ್ ಕೆಲಸ ಇತ್ತು, ಒಂದು ವಾಲ್ ಕ್ಲಾಡಿಂಗ್ ಡಿಸೈನ್ ಮಾಡೋದು. ಇವ್ರ ಮನೆ ಹತ್ರ ನಿಯರ್ ಅಂತ ಫೀಲ್ ಆಯ್ತು. ಸೊ ಅದಕ್ಕೋಸ್ಕರ ಒಂದ್ ಸುಮ್ನೆ ಫೋನ್ ಆಗುತ್ತೆ. ಮೊನ್ನೆನೂ ಮಾತಾಡಿದ್ದೆ ಅನ್ಸುತ್ತೆ, ಹೋಗಿದ್ವಿ ಅಂತ. ನಮ್ಮ ಮನೆ ಹತ್ರ ಏನೋ ಅದು ಅದಕ್ಕೆ ಬಂದಿದ್ದಾರೆ. ನನಗೆ ಲೊಕೇಶನ್ ಕೇಳ್ತಾರೆ, ಬಂದ್ಬಿಟ್ಟಿದ್ದೀರಾ ಅನ್ಕೊಂಡಿದ್ದೀನಿ ನಾನು. ಇದೀಗ ಬಂದ್ಬಿಟ್ಟಿದ್ದಾರೆ
ನಾನು ಲೊಕೇಶನ್ ನೋಡಿದ್ರೆ 10 ಗಂಟೆ ಆಗಿತ್ತು ನನ್ನ ಮೆಸೇಜ್ ನೋಡಿ ಬಂದು ಹೋಗ್ಬಿಟ್ರೇನು ಅಂತ ಅದಕ್ಕೆ ಅರ್ಜೆಂಟ್ ಕಾಲ್ ಮಾಡಿದ್ದು. ಅದೇ ಅದಕ್ಕೆ ನಾನು ಸರಿ ಸೋಮ್ ಕೂಡ ಇರಲಿಲ್ಲ, ತಿರುಪತಿ ಹೋಗಿದ್ರು. ಸೋಮ್ ಇಲ್ಲ, ಆರಾಮ ಸ್ವಲ್ಪ ಹೊತ್ತು ನನಗೂ ಮೈಂಡ್ ಯಾರು ನೀವು ನೋಡಿರ್ತೀರ, ನಾನು ಯೂಶಲಿ ಯಾರ ಮನೆಗೂ ಹೋಗೋದಿಲ್ಲ. ಅವಳೆ ಮನೆ ಸ್ವಲ್ಪ ಓಕೆ ಸ್ವಲ್ಪ ಯಾರ ಮನೆಗೂ ಹೋಗೋದಿಲ್ಲ ಬೇರೆ. ಸೊ ಫಾರ್ ಚೇಂಜ್ ಈಗ ಇವ್ರ ಮನೆ ಹತ್ರನೇ ಬರ್ತಾ ಇದೀವಿ. ಮತ್ತೆ ಇವು ಹೊಸ ಮನೆಗೆ ಇವಾಗ ಅವ್ರು ಅಲ್ಲಿದ್ದು ಕಲ್ಯಾಣ ನಗರಲ್ಲಿ ಇದ್ರು, ಇವಾಗ ಅಲ್ಲಿಂದ ಇವಾಗ ಈ ಕಡೆ ಬಂದಿದ್ದಾರೆ ಶಿಫ್ಟ್ ಆಗಿರೋದ್ರಿಂದ ನೋಡೇ ಇಲ್ಲ, ಈ ಏರಿಯಾ ನೋಡಿಲ್ಲ ಫಸ್ಟ್ ಟೈಮು. ಹಾಗೆ ಇವ್ರ ಮನೆಗೆ ಬರೋಣ, ಮಕ್ಳು ಕೂಡ ಆಟ ಆಡ್ತಾರೆ ಅಂತ ಖುಷಿ ಬಿಟ್ಟು ಬರೋ ಪ್ಲಾನ್ ಇತ್ತು. ಆಮೇಲೆ ನಾನೇನ್ ಮಾಡಿದೆ ಅಂದ್ರೆ ಖುಷಿನೂ ಕರ್ಕೊಂಡ್ರೆ ಪ್ರೀತಮ್ ಜೊತೆ ಆಟ ಆಡ್ತಾಳೆ ಅವ್ರಿಗೂ ಕರ್ಕೊಂಡು ಸ್ಕೂಲಿಂದ ಬಂದ್ವಿ. ಶುರು ಆಯ್ತು ತಗೊಂಡು ಎಲ್ಲಿ ಹೋಗಿರೋದು ನೋಡ್ಕೊಂಡೆ ಅವ್ರ ಮಮ್ಮಿ ತಗೊಂಡು ಕೇಳಿಸ್ಕೊ. ನೀನ್ ನಿದ್ದೆ ಬಂದಿದೆ ಅಲ್ವಾ? ನಿದ್ದೆ ಮಾಡ್ತೀಯಾ? ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕೊಡ್ತಾರೆ ಖುಷಿ ನೀನ್ ದುಡ್ಡು ಮಾಡ್ತಾ ಇದ್ದೀನಿ. ಅವ್ರ ಮನೆ ಅಲ್ವಾ ಅದು, ಅವ್ರ ಜೊತೆ ಶೇರ್ ಮಾಡ್ಕೊಂಡು ಆಟ ಆಡ್ಬೇಕು. ಜಾಸ್ತಿ ತಿದ್ಕೋಬೇಕು. ಪ್ರೀತಮ್ ಫಸ್ಟ್, ನೀನ್ ಫಸ್ಟ್. ಖಾರ ಜಾಸ್ತಿ ಆಗ್ಬಿಟ್ರೆ ಅಂತ ನಾನೇ ನಮ್ಮ ಮನೇಲಿ ಒಂದಿನ ತಿಂತೀನಿ ಅಂದ್ರೆ ನಾಲ್ಕರ ಆಡ್ತಾಳೆ. ಇವ್ರ ಅಮ್ಮ ಮನೆಯಲ್ಲಿ ದೊಡ್ಡ ಹಳಸಿನ ಮರ ಇಟ್ಕೊಂಡು ನಾನು ಕೊಡ್ತೀನಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಲಾಟಿ ತಿನ್ನೋ ತರ ಮಾಡೋರೆ ನೋಡಿ. ಏನಾಯ್ತು? ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಆರೆಂಜ್ ಫುಲ್ಲು ಅಂದ್ರೆ ಮುಂದೆ ಇರೋ ಮರ ಫುಲ್ಲು. ನಮ್ಮ ಇರೋ ಮರ ಅಮ್ಮರ ಮನೆ ಮುಂದೆ ಇದೆಯಲ್ಲ, ಅದು ತೊಳೆ ಸಣ್ಣ ಇಷ್ಟಪ್ಪ ಕಾಯಿರುತ್ತೆ, ತೊಳೆ ಇಷ್ಟಿರುತ್ತೆ. ಮತ್ತೆ ಸ್ವೀಟ್ ಅಷ್ಟೇ ಮೀಡಿಯಮ್ ಆಗಿ ಕರೆಕ್ಟಾಗಿ ಇಷ್ಟೇ ಇರುತ್ತೆ ಯಾವಾಗ್ಲೂ. ಚೆನ್ನಾಗಿದೆ. ನಿಮ್ಮ ಅಮ್ಮ ಮನೆಗೆ ಬರೋದಂತ ಖುಷಿ. ಅದರಲ್ಲಿ ನನ್ನ ಹತ್ರ ಮೇಕಪ್ ಐಟಮ್ ಅಷ್ಟೆಲ್ಲ ಇಲ್ಲ ಬಾ. ಈಗ ಇದು ಬಿಟ್ರೆ ಇನ್ನೊಂದು ಫ್ಲೋರ್ ಅಷ್ಟೇ. ಫ್ಲೋರ್ ಅಷ್ಟೇ ಅದ್ಬಿಟ್ರೆ ಅದೇ ಇದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ನಿಂಗೆ ಆತರ ಹೆಣ್ಮಕ್ಳು ಅಂದ್ರೇನೆ ಇದು ಅಲ್ವಾ. ಎಷ್ಟು ಚೆನ್ನಾಗಿ ಬಂದಿದೆ ಟೊಮೊಟೊಗಳು. ಮತ್ತೆ ಅಲ್ಲಿ ನಾನು ಹಾಕಿರೋದು ಟೊಮೊಟೊ ಹಾಕಿದ್ದಾರೆ, ಬದನೆಕಾಯಿ ಇನ್ನೂ ಬಿಟ್ಟಿಲ್ಲ. ಹೂವು ಆಗಿದೆ ನೋಡಿ, ಒಂದು ಹೂವು ಆಗಿದೆ ನೋಡಿ, ಅಲ್ಲಿ ಮೇಲೆ ಮೇಲೆ ಬಡ್ಸ್ ಬಂದಿದೆ. ಏನ್ ಬದನೆಕಾಯಿ? ಗುಡ್ಡು ಬದನೆಕಾಯಿ, ಬಿಳಿ ಬದನೆಕಾಯಿ. ನಮ್ಮ ಅಮ್ಮ ಮನೆಯಿಂದ ಮೆಣಸಿನ್ಕಾಯಿ. ಅದು ಏನಂತಾರೆ, ಅದು ಮೆಣಸಿನ್ಕಾಯಿ ಅದೇ ಕೆಳಗಡೆ ಬಿಡುತ್ತಲ್ಲ, ಅದು ಇದು ಮೇಲ್ಗಡೆ. ಇದು ಖಾರ ಮೇಲ್ಮಕ್ ಬಿಡುತ್ತೆ ನೋಡಿ, ಇದು ಹೌದಾ? ಕಾಯಿ ಮೇಲಕ್ಕಿದೆ. ಇದು ಖಾರನೇ. ಏನ್ ತಕ್ಕಮ್ಮು ಲಿಪ್ಸ್ಟಿಕ್ ಹಚ್ಕೊಂಡ್ ಬಂದಿದ್ಯಾ ಅಂತ ಅಂದ್ರೆ, ಮಮ್ಮಿ ಲಿಪ್ಸ್ಟಿಕ್ ಅಲ್ಲ ಮಮ್ಮಿ. ಫ್ರೆಂಡ್ಸ್ ಇವಾಗ ಲಿಪ್ಸ್ಟಿಕ್ ಒರಿಜಿನಲ್ ಕಲರ್, ಸೂಪರ್ ಪ್ರೀತು. ಒರಿಜಿನಲ್ ಕಲರ್. ಬೇಕಂದ್ರೆ ಮಾಡ್ಕೋಬಹುದು. ವಿಡಿಯೋ ನೋಡೋಕೆ ಲಿಪ್ಸ್ಟಿಕ್ ಹಚ್ಕೊಳ್ಳೋ ಸುಮ್ಮನೆ ಹಚ್ಕೊಂಡ್ಬಿಟ್ಟು ಯಾವ್ದಾದ್ರು ವಿಡಿಯೋ ನೋಡ್ಬೇಕಾದ್ರೆ ಮಾಡೋದು ಆಗೋದು. ನೀನ್ ಕೈಯೆಲ್ಲ ಮಾಡ್ಕೊಬೇಡ, ಲಿಪ್ಸ್ಟಿಕ್ ಹಚ್ಚಾಯ್ತು ಮಿರರ್ ನೋಡ್ಕೊಂಡು ನೋಡಿ. ಅಮ್ಮ ಎಷ್ಟು ಡಾರ್ಕ್ ಆಗಿ ಬಂದಿದೆ. ಖುಷಿ ನೋಡಿ, ಹಿಂಗ್ ಗೊತ್ತಾಗುತ್ತೆ ನಿಂಗೆ. ಇದೆ ಚೆನ್ನಾಗಿದೆ. ಹೌದಾ? ಫುಲ್ ಡಾರ್ಕ್ ಆಗ್ಬಿಟ್ಟಿದೆ ನೋಡಿ ಹೆಂಗಿದೆ ಅಂತ ಹೇಳಿ. ಈ ಲಿಪ್ಸ್ಟಿಕ್ ಕೊಂಡ್ಕೊಳ್ಳಂಗೆ ಇಲ್ಲ. ಮಾಡ್ಕೊ, ನೀನ್ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲರೂ ನೀನ್ ನ್ಯಾಚುರಲ್ ಇಷ್ಟಪಡ್ತೀಯ. ನಮ್ಮ ಹುಡುಗಿ ಇದನ್ನೇ ಮಾಡ್ಕೊಳುತ್ತೆ, ಪ್ರಗತಿ ಜಾಸ್ತಿ. ನಾನು ಹೊಸ ಮನೆಗೆ ಹೋದ್ಮೇಲೆ ಒಂದು ಬಾಸ್ಲೆ ಸೊಪ್ಪು ಹಾಕ್ಬಿಡ್ತೀನಿ. ಖುಷಿ ಲಿಪ್ಸ್ಟಿಕ್ ಅಮ್ಮ ಅಂತ ಅವಳು ಲಿಪ್ಸ್ಟಿಕ್ ಇಡ್ತಾಳೆ ಜಾಸ್ತಿ. ಹಚ್ಬೋದು, ತೆಗ್ದು ಇಲ್ಲ ಚೀಕ್ಸ್ಗೂ ಹಚ್ಬೋದು. ಚೆನ್ನಾಗಿದೆ. ಬೀಟ್ರೂಟ್ ಮಾಡ್ತಾರಲ್ವಾ ಕೆಲವು, ಸೇಮ್ ಬೀಟ್ರೂಟ್ ಕಲರ್ ಇದೆ. ಆದ್ರೆ ಬೀಟ್ರೂಟ್ ಕಿನ್ನ ಸ್ಟ್ರಾಂಗ್ ಇದೆ ಇದು. ಹೋಗ್ತಾ ಇಲ್ಲ ನೋಡಿ, ಅಂಟ್ಬಿಟ್ರೆ ಸಾಕು, ಸಂಜೆ ತನಕ ಇರುತ್ತೆ. ನಾನ್ ಸುಮ್ಮನೆ ನೋಡೋಣ ಅಂತ ಹಿಂಗ್ ಅನ್ಕೊಂಡಿರೋ ಜಾಸ್ತಿ ಆಗಿದೆ ನಂಗೆ ಗೊತ್ತಾಗ್ತದೆ. ಹೌದಾ? ದೋಸೆ ತಿಂದೆ, ದಾಹ ಆಗ್ತದೆ. ಅದೇ ನಾವು ಪ್ಲಾನ್ ಅದೇ ಇವಾಗ ಬೇಕಾಗಿತ್ತು ಅಂತ ಅನಿಸ್ತದೆ. ಏನ್ ಮಾಡೋದು? ಹಿಂಗೆ ಬರ್ತಿದ್ದಂಗೆ ಬಂದದೆ ಅದು ನಾನು ಬೇರೆ ಏನೋ ಹೇಳ್ಬಿಟ್ಟಮ್ಮ, ಅದಕ್ಕೋಸ್ಕರ ನಮ್ಮ ಅನ್ಕೊಂಡೆ ಖರ್ಚಾಗುತ್ತೆ ಅಂತ. 20 ಲಕ್ಷ ಆಗುತ್ತೆ ಎಕ್ಸ್ಟ್ರಾ ಪಾರ್ಕಿಂಗ್ ಬಿಟ್ಟರೆ ಎಕ್ಸ್ಟ್ರಾ ಒಂದು ಸಿಂಗಲ್ ಬೆಡ್ರೂಮ್ ಕಟ್ಟಿದ್ದೆ. ಅದಕ್ಕೆ ಬೇಡ, ಕೆಳಗಡೆ ಒಂದು ರೂಮ್ ಇದೆ, ಅದೇನೋ ಇಟ್ಕೊಂಡು ಅದೇನೋ ಮನೆಗೆ ಹೋಗ್ಬಿಟ್ಟು ಇದು ಲೈಟ್ ಹೋಗ್ಬಿಟ್ಟಿದೆ.
ಡೈಲಿ ಒಂದೊಂದು ಸಾಕಾಯ್ತು ಅಳಿಸ್ಲಿಕ್ಕೆ ಸಿಕ್ತು. ಮೊಬೈಲ್ ಕಳ್ದೋಯ್ತಲ್ಲ ಅವಾಗಿಂದ ನನಗೆ ಆಂಟಿ ಮನೆಗೆ ಹೋಗ್ಬಿಟ್ಟು ಬರ್ತೀಯಾ? ಮತ್ತೆ ಬೇಜಾರಾದಾಗ್ಲೆಲ್ಲ ಬರ್ತೀವಿ ಆಂಟಿ ಬೇಜಾರಾದಾಗ್ಲೆಲ್ಲ ಬರ್ತಾ ಇರೋದು. ಬೇಜಾರದಾಗಿಲ್ಲ ಬಾ, ಒಂದ್ ರೌಂಡ್ ಅಲ್ವಾ ಚೆನ್ನಾಗಿದೆ. ಸಖತ್ತಾಗಿದೆ. ಈಗ ಸಂಜೆ ಸ್ಕೇಟಿಂಗ್ ಇದ್ದಿದ್ರೆ ಆರಾಮಾಗಿ ನಾನು 6:30 ತನಕ ಸ್ಕೇಟಿಂಗ್ ಮಾಡ್ಕೊಂಡು ಅಲ್ವಾ ನಾನು ಅದಕ್ಕೆ ಹೋಗೋಣ ಅದು ಅಂತ ಹೇಳಿದ್ದು. ನಾನು ಅದೇ ಸರ್ ಮಳೆ ಬಂದ್ರೆ ಕೆಲಸ ಮಾಡ್ಬಿಡ್ತಾರೆ. ಸ್ಪೀಡ್ ಎಲ್ಲ ನೆನೋಗ್ಬಿಡುತ್ತಲ್ಲ, ಅಪ್ಪ ಬೈಕ್ ತಗೊಂಡ್ಯಾ? ಬಿದ್ದು ಬಿಡ್ತಾರೆ. ಇಲ್ಲಿದೆ. ಇನ್ನು ನಮ್ಗೆ ಅದೇ ಬಾಡಿಗೆ ಮನೆ ಅಲ್ವಾ, ಇಷ್ಟ ಬಂದಂಗೆಲ್ಲ ನಾವು ಮಾಡ್ಕೊಳಕ್ ಎಷ್ಟು ಬೇಕೋ ಅಷ್ಟು ಹಂಗಂಗೆ ಇಟ್ಕೊಂಡಿದ್ದೀವಿ. ಹೌದು. ಜಾಸ್ತಿ ಎತ್ತಿ ನಾನು ಮಾಡಿದ್ದೀನಲ್ಲ ಎಲ್ಲ ಫುಲ್ ವಾಲ್ ಪೇಪರ್ ವರ್ಷಕ್ಕೊಂದ್ಸರಿ ಕಿಚ್ಚಿ ಅದೆಲ್ಲ ಮಾಡಕ್ ಆಗಲ್ಲ. ಮಾಡ್ಲೇಬಾರ್ದು. ನೋಡು ಬೇಜಾರಾಗುತ್ತೆ ಇದೆಲ್ಲ ಮಾಡ್ಬೇಕಾದ್ರೆ. ಮಾಡ್ಬಾರ್ದು ಬಾಡಿಗೆ ಮನೆಗೆ. ಎಷ್ಟು ಸಿಂಪಲ್ ಅಂದ್ರೆ ಎಷ್ಟು ವರ್ಷ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್. ಎಷ್ಟು ವರ್ಷ ಇರ್ತೀರಾ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಲ್ವಾ? ನಿಜ ನನಗೆ ಈ ಏರಿಯಾ ಬರ್ತೀನಿ ಅಂತ ಒಂದು ಸಣ್ಣ ಊಹೆ ಇಲ್ಲ. ಇಂಥ ಅಲ್ಲ ವೆಸ್ಟಿಗೆ ಬಂದಿದ್ಯಾ? ಎಷ್ಟು ದೂರದಿಂದ ಎಷ್ಟು ದೂರಕ್ಕೆ ಬಂದಿದೆ. ನನ್ನ ಮಗ ಏನಂದ್ರೆ ನಾನು ಹೋಗೋಣ ಅಂದ್ರೆ ಅಮ್ಮ ಅವ್ರು ಇರೋದಿಲ್ಲಮ್ಮ, ನೀ ಏನಮ್ಮ ಇಲ್ಲಿ ಹೋಗಿ ಅಲ್ಲಿ ಕಲ್ಯಾಣ ನಗರ್ಗೆ ಹೋಗೋಣ ಅಂತೀಯಲ್ಲಮ್ಮ. ಗೊತ್ತಿಲ್ಲ ಇಲ್ಲಿ ಬಂದಿರೋದು. ಇಲ್ಲೆಲ್ಲ ಕೊಡುವ ಲಕ್ಷಿ ಇಲ್ಲಿ ಬಂದಿದ್ರೆ. ಹೌದಾ ಹಂಗಿದ್ರೆ ಸರಿ ಅಂತ ಗೊತ್ತಿಲ್ಲ. ಅದೇ ಗೊತ್ತಿಲ್ಲ ಅವಾಗ. ನೋಡಿ ನಾವು ಆ ಊರಿಂದ ಊರಿಗೆ ಸಕ್ಕತ್ತಾಗಿದೆ. ಏನು ಲೇಔಟು ಮಸ್ತ್ ಇದೆ. ಆರಾಮಾಗಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಪವಿತ್ರಿಗೆ ಇಲ್ಲೇ ಒಂದು ಸೈಡ್ ತಗೊಂಡು ಪ್ಲಾನ್. ನೀವು ಬಾಯ್ ಅರ್ಕೆ ಆಯ್ತಾ? ಮುಸ್ಸಂಜೆ ಟೈಮಲ್ಲಿ ಹೇಳ್ತಾ ಇದ್ದೀನಿ ಒಳ್ಳೇದಾಗಿ. ಹಂಗೆ ಆಗ್ಬಿಡ್ಲಿ. ಅಲ್ಲ ಸಕ್ಕತ್ತಾಗಿದೆ ಲೇಔಟ್. ಆರಾಮಾಗಿ ತಗೊಬೋದು. ಅಂದ್ರೆ ರೇಟು ಹಂಗೆ ಇರುತ್ತೆ, ರೇಟ್ ಜಾಸ್ತಿ ಹಂಗೆ ಇದೆ ಇಲ್ಲಿ. ನೋಡ್ಕೊಂಡು ಮಾಡ್ಕೊಂಡು ತಗೋಬೇಕಷ್ಟೇ. ಆಯ್ತಲ್ವಾ? ಮನೆ ನೋಡಿ ಮುಂದೆ. ಬಾಯ್ ಮಾಡು. ಹೆಂಗೆ ಹೋಗೋಣಪ್ಪ? ಇದು ಹೈಟ್ ಕಮ್ಮಿ ಇದೆ ಅಲ್ಲ ಬೈಕು? ನಾನು ತಗೊಬೇಕಂತ ಇದ್ದೀನಿ. ಈ ಲೇಡೀಸ್ಗೆಲ್ಲ ಚೆನ್ನಾಗಿರುತ್ತಾ? ಯಾವ್ದು ರಾಯಲ್ ಎನ್ಫೀಲ್ಡ್? ಹೌದಾ? ವರ್ಷನೇ ಆಗೋಯ್ತು. ಅಂದ್ರೆ ಈ ಹೈಟ್ ನಮಗೆಲ್ಲ ಸರಿ ನೋಡು. ಬೇಡ ಬೇಡ. ಇವಾಗ ಪವಿತ್ರಾಗೆ ಗಾಡಿ ಓಡ್ಸಕ್ ಕೊಡ್ತಾ ಇದೀವಿ. ಅದೇ ನಾನು ತಗೋಬೇಕು ಅನ್ಕೊಂಡಿದ್ದೀನಿ. ನಂಗೆ ಹೈಟ್ ಕರೆಕ್ಟ್ ಆಗಿರ್ಬೇಕು. ಇಲ್ಲ ಹಂಗೂ ಕಾಲು ಅಡ್ಕಲ್ಲ. ವೆಯ್ಟ್ ಇದೆ ಅಷ್ಟೇ. 200 kg ಇದೆ. 200. 90 to 200. ಹೈಟ್ ಎಲ್ಲ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ ಅಲ್ಲ? ಹೈಟ್ ಕಮ್ಮಿ ಇದೆ. ರೈಟ್ ಕಮ್ಮಿ. ನಾ ಹೈಟ್ ಕಮ್ಮಿನೇ ನೋಡ್ತಾ ಇದ್ದೀನಿ. ನಂಗೆ ಬ್ಯಾಲೆನ್ಸ್ ಮಾಡಕ್ಕೆ ಸರಿ. ಚೆನ್ನಾಗಿದೆ ಅಲ್ಲ? ನಿಮಗಂದ್ರೆ ಇನ್ನೂ ಕರೆಕ್ಟ್ ಆಗಿರುತ್ತಲ್ಲ ನಿಮಗೆ? ಅವ್ರಿಗೆ ಓಡ್ಸಕ್ಕೆ ನಾನು ಯಾವತ್ತು ಕೂತಲ್ಲ, ಹಿಂದೆ ಕೂತಿದ್ದೀನಿ 2ನೇ ಸರಿ ಅಷ್ಟೇ. ನಾನು ಕೂತೇ ಇಲ್ಲ ಸರಿಯಾಗಿ. ನಾನು ನೋಡ್ತಾ ಇದ್ದೀನಿ ಬೈಕು. ಹೌದಾ? ನನಗೆ ಫಸ್ಟ್ ಒಂದು ಸೈಟ್ ತಗೋ, ಆಮೇಲೆ ಫಸ್ಟ್ ಚಿಕ್ಕದ್ ಬೈಕ್ ಕಣಮ್ಮ, ಆಮೇಲೆ ಹಂಗ ಬೇಗ ಯಾವತ್ತು ಬೇಕಾದ್ರೆ ತಗೋಬೋದು. ಇಲ್ಲಿ ಇದೇನು ಪ್ರೈಸ್ ಜಾಸ್ತಿ ಆಗಲ್ಲ. ಇದೆಲ್ಲ ಹಂಗಲ್ವಲ್ಲ ಅಲ್ವಾ? ಅದಕ್ಕೋಸ್ಕರ 3 ವರ್ಷದಿಂದ ಹಿಂದಕ್ಕೆ ಹಾಕ್ತಾ ಇರೋದು ಆಸೆ. ಹಂಗೆ ನೋಡಿ ಯಾವ್ದು ಖುಷಿ. ಯಾರು ಹೊಡಿಬಾರ್ದು ಮಗನೇ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಮ್ಮ ಅವ್ರ ಕೈ ನೋಡ್ರಿ ಎಲ್ಲಿ. ಅಮ್ಮ ಬಕೆಟಲ್ಲಿ ನೀರು ತಂದು ಕೊಡಮ್ಮ. ಅವ್ರು ಫಸ್ಟ್ ಮಾಡಿರೋದು ಬೈದವೆ. ಬಾಯ್ ಕಡೆ ಬರೀ ಅಲ್ಲ ಹೊಸ ಮನೆ ಹತ್ರ ಹೋಗು, ಬರೀ ಕಸಾಯದೆ. ಇವಳು ಕಸಾಯ ಕರ್ಕೊಂಡು ಹೋಗ್ಬೇಕು ನಾನು. ಇಲ್ಲಿ ಬಿಡು. ಅಲ್ಲಿ ಬಕೆಟಲ್ಲಿ ನೀರಿದೆ. ಯಾರು ಅವನು? ಯಾಕೆ ಇರುತ್ತೆ ನೀನು? ಏನ್ ಮಾಡ್ಲಿ ಇವಾಗ ನಾನು? ಕರ್ಕೊಂಡು ಹೋಗ್ಲಿ ಬಾರ ಇಲ್ಲಿ. ಕೈ ಅವ್ರಿಗೆ ಹೇಳ್ಬಿಡು ಬರ್ತೀನಿ. ಅದು ಸಿಸ್ಟಮ್. ಮತ್ತೆ ಯಾವಾಗ ಬರ್ತೀಯಾ? ಬಾಯ್ ಮಾಡ್ಬಿಡಲ್ರಿ. ಬಾಯ್ ಬಾಯ್. ನಮ್ಮನೆ ಪ್ರಗತಿ ಬಾಯ್. ಚಾಂದಿ ಪಾಪು. ಯಾರ್ಯಾರು? ಬಾಯ್ ಬಾಯ್. ಬಾಯ್. ಓಕೆ. ಬ್ಯಾಗ್ ಎರಡು ಓಕೆ ಬಾಯ್ ಮಾಡಿ. ಬಾಯ್ 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 ಬಾಯ್. ಮಾಡ್ತಿದ್ದು. ಅಯ್ಯೋ ಅಲ್ಸನ್ ಎತ್ಕೊಂಡು ನಿಂತಿದ್ದಾನೆ.
ಇದು ತಿನ್ನು ತಗೋ ಅಂತ. ಮರ್ತೋದ್ಯಾ? ಇಲ್ಲ, ಅಮ್ಮ ಕೊಟ್ಟಿದ್ದಾರೆ, ಬ್ಯಾಗಲ್ಲಿದೆ. ಬಾಗಲಿದೆ. ಬಾಯ್ ಮಗನೇ, ನಮ್ಮ ಮನೆಗೆ ಬರ್ತೀನಿ ನಮ್ಮ ಜೊತೆ. ನಾಳೆ ಬಾ. ಅಯ್ಯೋ ಇದು ಜಾಗ ಇಲ್ಲ ಅಂತ ನಾನು ಕರ್ಕೊಂಡು ಹೋಗ್ತೇನೆ ನನ್ನ ಜೊತೆ. ಅಮ್ಮ ಜೊತೆ ಕಾರಲ್ಲಿ ಬಾ. ಓಕೆ ಬಾಯ್. ಹೈ ಫೈ. ಬಾಯ್ ಬಾಯ್ ಕೊಡೋಣಗೆ. ಬಾಯ್ 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 ಬಾಯ್. ಬಂದ್ರು ಹೋದ್ರು. ಚೆನ್ನಾಗಿತ್ತು. ಸಂಜೆ ತನಕ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ. ಮತ್ತು ಇವತ್ತು ಸ್ಕೇಟಿಂಗ್ ಕ್ಲಾಸು ಕ್ಯಾನ್ಸಲ್ ಮಾಡಿದ್ರು ಮಳೆ ಬಂತು ಅಂತ. ಹಾಗಾಗಿ ಕೂಲಾಗಿ ಆರಾಮಾಗಿ ಸಖತ್ತಾಗಿ ಅವರು ಬೇರೆ ಮನೆ ಕಟ್ಸ್ತಾ ಇದ್ದಾರಲ್ವಾ, ಇಲ್ಲೆಲ್ಲ ತುಂಬ ಅಂದರೆ ಒಬ್ಬೊಬ್ರು ಒಂದೊಂದು ಇಂಟ್ರೆಸ್ಟ್ ಮನೆ. ಇಲ್ಲಿ ತುಂಬ ಮನೆ ಇದ್ದಾವೆ. ಎಲ್ಲ ಮನೆ ನೋಡಿ ಅವ್ರಿಗೊಂದೊಂದಿಷ್ಟು ಪ್ಲ್ಯಾನ್ ಬಂತು. ಮೊದಲೇ ಮನೆ ಕಟ್ಟೋರಿಗೆ ಗಮನ ಫುಲ್ಲು ಕನ್ಸ್ಟ್ರಕ್ಷನ್ಸು, ಮನೆ ಡಿಸೈನು ಅದ್ರ ಮೇಲೆ ಇರುತ್ತಲ್ಲ, ಹಾಗೆ. ಹೌದು, ಖುಷಿ ಆಯಿತು ನಿಜವಾಗ್ಲೂ. ಖುಷಿ ಬಂದಿದ್ಕೆ. ಹಾಂ, ಖುಷಿ ಬಂದಿದ್ದಕ್ಕೆ. ನಿಖಿತ್ ಅವ್ರು ಬಂದಿದ್ರು. ಆಮೇಲೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಇಡೀ ಲೇಔಟ್ ಎಲ್ಲ ನೋಡ್ಕೊಂಡು ಬಂದ್ವಿ. ಅವ್ರಿಗೆ ಸ್ವಲ್ಪ ಮನೆಗಳದ್ದು ಐಡಿಯಾ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಅವ್ರು ಇನ್ನೂ ಎಂಟ್ರೆನ್ಸ್ ಗೇಟ್ ಎಲ್ಲ ಮಾಡಿಸಿಲ್ಲ, ಮತ್ತು ಕೆಲವೊಂದಿಷ್ಟು ಇನ್ನೂ ಚೂಸ್ ಮಾಡ್ತಾ ಇದೀವಿ. ಇಂಟೀರಿಯರ್ ವರ್ಕ್ ಸ್ಟಾರ್ಟ್ ಆಗಿದೆ ಅಂತ. ಸೊ ಮನೆಗಳನ್ನ ನೋಡಿದಾಗ ಅವ್ರಿಗೊಂದೊಂದೊಂದೊಂದು ಐಡಿಯಾ ಬರುತ್ತೆ, ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ್ದು ಮಾಡಿದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು. ಹಂಗೆ ಬಂದರು, ನೋಡಿಕೊಂಡು ಸ್ವಲ್ಪ ಹೊತ್ತು ಸಂಜೆ ತನಕ ಅವ್ರಿಗೆ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು. ಊಟ ಮಾಡಿದ್ರು, ಸ್ವಲ್ಪ ಊಟ ಮಾಡಿದ್ರು, ಜಾಸ್ತಿ ಊಟನೇ ಮಾಡಲಿಲ್ಲ, ಯಾಕೋ ಗೊತ್ತಿಲ್ಲ. ಆಮೇಲೆ ಹೊರಟ್ರು. ಒಂಥರ ಮನೆಗೆ ಯಾರೋ ಬರ್ತಾರೆ ಅಂದಾಗ ಅದು ಒಂದು ಖುಷಿ ಬೇರೆ ಅಲ್ವಾ. ಸೊ ಅದರಲ್ಲೂ ನಾವು ಹಿಂಗೆ ಓಪನ್ ಆಗಿ ಮಾತಾಡೋ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ. ಸೊ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿದ್ರು. ಪ್ರೀತಮ್ ಅಂತೂ ನಿದ್ದೆನೇ ಮಾಡಿಲ್ಲ, ಹಂಗೆ ಆಟ ಆಡಿದ್ದಾನೆ ಅವ್ರ ಜೊತೆ. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಹೊರಡ್ರು. ಇನ್ನು ನನ್ನ ವ್ಲಾಗ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಈ ಥರ ಅಂದರೆ ಕ್ಯಾಶುವಲ್ ವ್ಲಾಗ್ ಮಾಡಿ. ನನಗಂತೂ ಸಖತ್ತು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ. ಅಂದರೆ ಲೇಔಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಒಂಥರ ಸಿಟಿ ಅಥವಾ ನಾವೆಲ್ಲೋ ಇದ್ದೀವಿ ಅನ್ನೋ ಫೀಲೇ ಇಲ್ಲ. ನನ್ಗನ್ಸುತ್ತೆ ಪ್ರತಿಯೊಂದು ಕಡೆನೂ ಅಟ್ಲೀಸ್ಟ್ ಈ ಥರ ಒಂದೊಂದು ಲೇಔಟ್ ಮಾಡಿಕೊಂಡ್ರೆ, ಅಲ್ಲಿ ಏನೇನು ಬೇಕೋ ಫೆಸಿಲಿಟಿ ನಾವು ಮಾಡ್ಕೊಂಡ್ಬಿಟ್ರೆ ಒಂಥರ ಸಂಜೆ ಒಂದು ವಾಕಿಂಗ್ ಆದ್ರೂ ಪೀಸ್ಫುಲ್ ಆಗಿ ಮಾಡ್ಬೋದು. ಅಥವಾ ನಾನು ಹೇಳ್ತೀನಿ, ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ, ಗಲಾಟೆ, ಗಿಜ್ಜಿ. ಸೊ ಇಲ್ಲೇ ಹೆಂಗ್ ಗೊತ್ತಾ, ಒಂದು ಸಂಜೆ ನಾವು ಹಿಂಗೆ ಸುಮ್ಮನೆ ಲೇಔಟ್ ವಾಕ್ ಮಾಡ್ಕೊಂಡು ಬಂದ್ರೆ ಸಾಕು, ತಣ್ಣಗಿರತ್ತೆ, ಗಾಳಿ, ಮರ, ಗಿಡ ಎಲ್ಲ ನೋಡ್ಕೊಂಡು ಆರಾಮಾಗಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನಾವು ಎಷ್ಟು ನಡೆದಿದ್ದೀವಿ ಗೊತ್ತಾ. ಇಡೀ ಲೇಔಟ್ನ ಹೆಂಗೆ ಸುತ್ತಾಡ್ಕೊಂಡು ಬಂದ್ವಿ. ನಾನೇ ಹೋಗಿರ್ಲಿಲ್ಲ, ಇಷ್ಟು ದಿನ ಇಲ್ಲಿಗೆ ಬಂದ್ರು ಹೋಗೇ ಇರಲಿಲ್ಲ. ಜಸ್ಟ್ ಹಿಂಗೆ ಬರ್ತಾ ಇದ್ವಿ, ನಮ್ಮ ಮನೆಗೆ ಬರ್ತಾ ಇದ್ವಿ, ಸ್ಕೇಟಿಂಗ್ ಹೋಗ್ತಾ ಇದ್ವಿ, ನಮ್ಮ ಮನೆಗೆ ಬರ್ತಾ ಇದ್ವಿ. ಲೇಔಟ್ ಒಳಗಡೆನೆ ನಾನು ಹೋಗಿರ್ಲಿಲ್ಲ. ಇವತ್ತೇ ಫಸ್ಟ್ ಟೈಮ್ ನಾನು ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದು. ತುಂಬ ಅಂದರೆ ಅವ್ರವ್ರ ಇಂಟ್ರೆಸ್ಟ್ ಹಂಗೆ, ಅವ್ರವ್ರ ಡ್ರೀಮ್ ಹಂಗೆ ಪ್ರತಿಯೊಂದು ಮನೆಯೂ ಬ್ಯೂಟಿಫುಲ್ ಆಗಿ ಬರುತ್ತೆ. ಸೊ ಚೆನ್ನಾಗಿ ಅನ್ನಿಸ್ತು, ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಕೊನೆಗೆ ಹೇಳ್ತಾ ಇದ್ರು, ಅಕಸ್ಮಾತ್ ಏನು ಅಲ್ಲಿ ಮನೆ ಇಲ್ಲ ಅಂದಿದ್ರೆ, ಐಡಿಯಾ ಇಲ್ಲ, ನಾನು ಫಸ್ಟೇ ಇಲ್ಲಿ ನೋಡಿದ್ರೆ ನಾನು ಇಲ್ಲೇ ಬಂದು ತೊಗೊಂಡ್ಬಿಡ್ತಾ ಇದ್ದೆ ಅಂತ. ಅಷ್ಟು ಇಷ್ಟ ಆಯಿತು ಅವ್ರಿಗೆ, ಅಷ್ಟು ಚೆನ್ನಾಗಿದೆ ಇದು ಕೂಡ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ತುಂಬ ಕೋಲ್ಡ್ ಆಗಿರೋ ಥರ ಅನಿಸ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಉರಿ ಕಣ್ಣೆಲ್ಲ ಉರಿ ಆಗ್ತಾ ಇದೆ, ತಲೆ ಹಿಡ್ಕೊಂಡಂಗಾಗಿದೆ, ಕೋಲ್ಡ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ನನಗೆ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.